ಅಲ್ಲ, ಲಕ್ಷ್ಮೀಕಾಂತ ಅನ್ನೋ ಹೆಸರಲ್ಲಿ ಲೇಡೀಸ್ ಹೆಸರಿದೆ ಅಂತ ಬಾಸ್ಗೋಸ್ಕರ ಬರೀ ಕಾಂತ ಅಂತ ಹೆಸರನ್ನೇ ಬದಲಾಯಿಸ್ಕೊಂಡಿದ್ದೀನಿ. ಆ ಲೆವೆಲ್ ಕಮಿಟ್ಮೆಂಟ್ ಡೆಡಿಕೇಶನ್ ನಂದು. ನಿಯತ್ತಿಗೆ ಇನ್ನೊಂದು ಹೆಸರು ಕಾಂತ. ಅಂತದ್ರಲ್ಲಿ ಹಾಡು ಹಗ್ಲಲ್ಲಿ ಬೆಳಗ್ಗೆ ಹೀಗೆಲ್ಲ ಬೈಯದ ನನ್ಗೆ. ಈ ಜೀವಕ್ಕೂ ಒಂದು ಮನಸ್ಸಿಗೆ, ಅದಕ್ಕೂ ನೋವಾಗುತ್ತೆ ಅಂತ ಒಂದು ಸಣ್ಣ ಕಲ್ಪನೆ ಬೇಡವ? ವಾಸ್ತು ಯಾಕೋ ಓವರ್ ಆಯ್ತು. ಅಲ್ಲ, ಕೆಲ್ಸದ ವಿಚಾರದಲ್ಲಿ ಒಂದ್ ಸ್ವಲ್ಪ ಆಚೆ ಈಚೆ ಮಾಡಿರ್ಬೋದು, ಆದ್ರೆ ಅದನ್ನ ಸರಿ ಮಾಡ್ದಾಗ್ಲೂ ಬೈದ್ರೆ ಬೇಜಾರಾಗಲ್ವಾ? ನಿಯತ್ತಿಗೆ ಬೆಲೆನೇ ಇಲ್ವಾ? ಛೇ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಯಾವ್ದಿದು ಅನ್ನೋನ್ ನಂಬರು? ಮೀನು ಏನಾದ್ರೂ ಸಿಮ್ ಎಕ್ಸ್ಚೇಂಜ್ ಮಾಡಿ ನನಗೆ ಚಮಕ್ ಕೂಡ ಕಾಲ್ ಮಾಡ್ತಾ ಇರ್ಬೋದಾ? ಹಲೋ ಹಲೋ, ಮಿಸ್ಟರ್ ಲಕ್ಷ್ಮೀಕಾಂತ್ ಅವರಾ? ಎಸ್, ಸ್ಪೀಕಿಂಗ್. ನಾನು ಆಕಾಶ್ ಗ್ರೂಪ್ ಆಫ್ ಕಂಪನೀಸ್ ಮ್ಯಾನೇಜರ್ ಮಾತಾಡ್ತಿದ್ದೀನಿ. ಸಾರಿ, ಇವತ್ತು ಬಾಸು ಫುಲ್ ಬಿಸಿ ಇದ್ದಾರೆ. ಅವರು ಆನ್ಲೈನ್ ಮೀಟಿಂಗು ಸಿಗಲ್ಲ. ಇನ್ಫ್ಲೂಯೆನ್ಸ್ ಮಾಡಕ್ಕೆ ದಯವಿಟ್ಟು ಫೋನ್ ಮಾಡಬೇಡಿ. ನನಗೆ ಕೆಲಸ ಇರೋದು ನಿಮ್ಮ ಹತ್ರ, ನಿಮ್ಮ ಬಾಸ್ ಹತ್ರ ಮಾತಾಡೋದು ಏನಿಲ್ಲ. ನನ್ನ ಕೇಳ್ಕೊಂಡು ನನ್ನ ನಂಬರ್ಗೆ ಕಾಲ್ ಮಾಡೋರು ಇದಾರ? ದೊಡ್ಡ ದುಃಖದಲ್ಲಿ ಇದೊಂದು ಸಂತೋಷದ ಸುದ್ದಿ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಆದ್ರೆ ಲೈಟ್ ಆಗಿ ಡೌಟ್ ಅಷ್ಟೇ. ಏನ್ ಡೌಟು? ಅದು ಏನಿಲ್ಲ. ಯಾಕೆ ಕಾಲ್ ಮಾಡಿದೀರಾ? ನಾವು ಸಿನ್ಸಿಯರ್ ಆಗಿರೋ ಒಬ್ಬ ವ್ಯಕ್ತಿನ ನಮ್ಮ ಬಾಸ್ ಆಕಾಶ್ ಅವ್ರಿಗೆ ಪಿ ಆಗಿ ಹುಡುಕ್ತಾ ಇದ್ದೀವಿ. ತುಂಬಾ ಒಳ್ಳೆ ಆಪರ್ಚುನಿಟಿ ಅಂಡ್ ಆಫರ್ ಕೂಡ. ನೀವು ಬಂದ್ರೆ ಪ್ಯಾಕೇಜ್ ಮಾತಾಡ್ಬೋದು. ಅದು ನೀವೀಗ ಸಡನ್ ಆಗಿ ಕರೆದು ಬಿಟ್ರೆ ಕಷ್ಟ ಆಗುತ್ತೆ. ಇಂಟರ್ವ್ಯೂ ಅಂತ ಏನೂ ಇರಲ್ಲ, ಜಸ್ಟ್ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಅಂಡ್ ಸ್ಯಾಲರಿ ಡಿಸ್ಕಷನ್ ಅಷ್ಟೇ. ನೀವಿಷ್ಟು ಹೇಳಿದ್ಮೇಲೆ ದೂಸರ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಖಂಡಿತ ಬರ್ತೀನಿ. ದಟ್ಸ್ ಗ್ರೇಟ್. ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಬಾಸ್, ಇಷ್ಟು ದಿವಸ ನಿಮಗೆ ನನ್ನ ಬೆಲೆನೇ ಗೊತ್ತಾಗ್ಲಿಲ್ಲ. ಸ್ಯಾಲ್ರಿ ಹೈಕ್ ಮಾಡಿದ್ದೀರಾ ಅನ್ನೋದೊಂದು ಬಿಟ್ರೆ ಅಪ್ರಿಸಿಯೇಷನ್ನೇ ಇಲ್ಲ. ಮಾರ್ಕೆಟ್ ಅಲ್ಲಿ ನನಗೂ ಇಷ್ಟು ಬೆಲೆ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಇಂಥ ಅವಕಾಶನ ಮಿಸ್ ಮಾಡ್ಕೊಂಡ್ರೆ ಕತ್ತೆ ತರ ದುಡಿದ್ರು ಮುಂದೊಂದ್ ದಿನ ನೀವು ಮೂಡ್ ಸರಿ ಇಲ್ದಿದ್ದಾಗ ಬಯಸ್ಕೊಳ್ಳೋದಂತೂ ತಪ್ಪಲ್ಲ. ಮಿಸ್ಟರ್ ವೇದಾಂತ್ ವಸಿಷ್ಠ, ಈಗ ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋತೀರಾ? ವೇದಾಂತ್, ನಾವ್ ಈ ಗ್ಯಾಲಕ್ಸಿ ಎಂಟರ್ಪ್ರೈಸ್ ಇದೆಯಲ್ಲ, ಅದ್ರದ್ದು ಡೀಲ್ ಒಂದು ಫೈನಲ್ ಮಾಡಬೇಕು. ರಿವೈಸ್ ಕೊಟೇಶನ್ ಬೇರೆ ಕಳಿಸಿದ್ದಾರೆ, ಅದೊಂದು ಕಂಪ್ಲೀಟ್ ಆಗಬೇಕು. ಹೌದಾ? ಅದಕ್ಕೇನು ಸಾಕಷ್ಟು ಟೈಮ್ ಇದೆಯಲ್ಲ? ಅಯ್ಯೋ ಇಲ್ಲ ವೇದಾಂತ್, ಅವ್ರು ಆಲ್ರೆಡಿ ನಾವು ಇನ್ನೊಂದು ಕಂಪ್ನಿ ಜೊತೆ ಟೈಅಪ್ ಆಗ್ತೀವಿ ಅಂತ ಮೊದಲೇ ಹೇಳಿದ್ರು. ನಾನೇ ಅವ್ರನ್ನ ಹೋಲ್ಡ್ ಮಾಡಿದ್ದೀನಿ. ನಾ ಇವತ್ತು ಅವ್ರನ್ನ ಮೀಟ್ ಮಾಡಲೇಬೇಕು. ಆಲ್ರೆಡಿ 3 ಸಲ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ. ಹೌದಾ? ಹುಕಮ್ ನಾನು ಅದನ್ನು ನೋಟಿಸ್ ಮಾಡಿಲ್ಲ. ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ವಲ್ಲ? ನೀವು ಮದುವೆ ಮೂಡಲ್ಲಿ ಇದೀರಲ್ಲ, ಅದಾಗದ್ ಕಾಮನ್ ಬಿಡಿ. ಅಯ್ಯೋ, ಅದ್ರ ಮುಚ್ಚುಮರಿ ಏನಿದೆ? ನಾನು ಅದೇ ಡೇಟ್ ಮಾಡಿದಾಗ ಹೀಗೆ ಆಗ್ತಿತ್ತು. ನಾ ಇಡೀ ಪ್ರಪಂಚನೇ ಮರ್ತೋಗ್ತಿದ್ದೆ. ಈ ವೇದಾಂತ್ ಅವ್ರಿಗೂ ಅದೇ ಆಗ್ತಿದೆ. ಕಮಾಲ್ ಸರ್, ನಾನು ನನ್ನ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಪ್ರೊಫೆಷನಲ್ ಇರೋರ್ನೇ ಪರ್ಸನಲ್ ಲೈಫ್ ಇನ್ವಾಲ್ವ್ ಮಾಡಿದಿರಲ್ಲ, ನಿಮ್ದು ಬೇರೆನೇ ಲೆವೆಲ್ ಬಿಡಿ. ರಾಧಾ ಮನೆಗೆ ಬರ್ತಾ ಇದ್ದಾಳಂತೆ. ಬರ್ಲಿ ಬಿಡಿ. ಅವಳು ಬರೋವರೆಗೂ ಹಾಗೆ ಅನ್ಸುತ್ತೆ. ಆಮೇಲೆ ಯಾವಾಗ ಹೋಗ್ತಾಳೋ ಅಂತ ಅನ್ಸೋ ಹಾಗೆ ಮಾಡ್ಬಿಡ್ತಾಳೆ. ಒಂದ್ ನಿಮಿಷ ಬಂದೆ. ನೋಡಿ, ನಿಮ್ಮ ಮಾತು ಕೇಳೋಳು ಮುಜುಗರ ಆಯ್ತು ಅನ್ಸುತ್ತೆ. ಚೇಚೆ, ನೀವು ಅಷ್ಟೆಲ್ಲ ಫೀಲ್ ಆಗ್ಬೇಡಿ. ನೀವು ಒಂದೊಂದ್ಸಲ ಚೇಂಬರ್ ಒಳಗೆ ಮಾತಾಡೋದು ಕೇಳಿಸ್ಕೊಂಡು ನಮ್ಗೆ ಆಚೆ ಇರೋರಿಗೆ ತುಂಬಾ ಮುಜುಗರ ಆಗ್ತಿರುತ್ತೆ. ನೀವು ಅದ್ಗೆ ಮದುವೆ ಆಗೋಕ್ಕೂ ಮುಂಚೆ ಹೀಗೆ ಇರ್ತಾರೆ. ಈಗ ನನಗೆ ಕಾಲು ಎಳಿತೀರಾ? ಎಲ್ರು ಕಾಲ ಎಳಿತದೆ ಕಾಲ. ನಾವಾದ್ರೆ ಕಾಮನ್ ಪೀಪಲ್. ಆದ್ರೂ ನೀವು ವೇದಾಂತ್ ವಸಿಷ್ಠ, ನಾನು ಹುಡುಗಿ ಅಂದ್ರೇ ಆಗಲ್ಲಪ್ಪ ಅಂತ ಫುಲ್ ಫೇಮಸ್ ಆದವರು. ಈಗ ನೋಡಿದ್ರೆ ಈ ಲೆವೆಲ್ ಹಳ್ಳಕ್ಕೆ ಬಿದ್ದಿದ್ದೀರಾ. ನಿಮ್ಗೊಂಥರ ಈ ವಿಶ್ವಾಮಿತ್ರ ಮೇನಕ್ಕೆ ಕತೆ ಇದೆಯಲ್ಲ, ಆ ರೀತಿ. ಕಮಾಲ್ ಸಾರ್ಥಕ್, ನೀವುನಾ? ಅಪರೂಪಕ್ಕೆ ಸಿಕ್ಕಿರೋ ಚಾನ್ಸು ಬಿಡಕ್ಕಾಗತ್ತಾ?
ಆದ್ರೆ ಹುಷಾರು, ಹುಡುಗಿರು ತುಂಬಾ ಡೇಂಜರ್. ಮೇ ಐ ಕಮ್ ಇನ್ ಸರ್? ಓ ಲಕ್ಷ್ಮೀಕಾಂತ್, ಪ್ಲೀಸ್ ಕಮ್ ಇನ್. ಪ್ಲೀಸ್. ಥ್ಯಾಂಕ್ ಯು. ನೀವು ನಮ್ಮ ಆಫರ್ನ ಇಷ್ಟು ಬೇಗ ಕನ್ಸಿಡರ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚೇಂಜ್ ಅನ್ನೋದು ಎಲ್ಲ ಕಡೆ ಬೇಕೇ ಬೇಕಲ್ಲ ಸರ್. ನಾನು ಆ ಕಂಪನಿಲಿ ಕೆಲಸ ಶುರು ಮಾಡಿ ಸುಮಾರು ವರ್ಷ ಆಯ್ತು. ಕರಿಯರ್ ಅಲ್ಲಿ ಗ್ರೋತ್ ಯಾರ್ ತಾನೇ ಬೇಡ ಅಂತಾರೆ ಹೇಳಿ. ಆಫ್ ಕೋರ್ಸ್ ಕರೆಕ್ಟ್. ನಾನು ಈ ಬಗ್ಗೆ ವಿಚಾರಿಸಿನೇ ಕಾಲ್ ಮಾಡಿದ್ದು. ಇವತ್ತು ವೇದಾಂತ್ ವೆಂಚರ್ಸ್ ಈ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಆಗ ನಿಮ್ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ದೊಡ್ಡದಿದೆ. ಅದರಲ್ಲೂ ವೇದಾಂತ್ ಅವರಂತ ಬಾಸ್ನ ಹ್ಯಾಂಡಲ್ ಮಾಡ್ತೀರಾ ಅಂದ್ರೆ ನೀವು ಗ್ರೇಟ್. ಥ್ಯಾಂಕ್ ಯು ಸರ್. ತಗೊಳ್ಳಿ. ಅಲ್ಲಿ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಈ ಸಲ ಸೇಲ್ಸ್ ತುಂಬಾ ಡ್ರಾಪ್ ಅಂತ ಕೇಳ್ಪಟ್ಟೆ. ವೇದಾಂತ್ ಅವರು ನಮ್ಮ ಬಾಸ್ ಆಕಾಶ್ ಅವ್ರಿಗೆ ತುಂಬಾ ಹಳೆ ಪರಿಚಯ. ಕಂಪನಿ ಎಂಪ್ಲಾಯಿ ಶ್ರಮಕ್ಕೆ ಎಲ್ಲಿ ಬೆಲೆ ಕಮ್ಮಿ ಆಗುತ್ತೆ ಅಲ್ಲಿ ಶೇರ್ಸ್ ಕೂಡ ಕಮ್ಮಿ ಆಗುತ್ತೆ ಸರ್. ಸುಮ್ನೆ ಬೈಯೋದು ರೇಗೋದು ಮಾಡಿದ್ರೆ ಎಷ್ಟು ಅಂತ ತಡ್ಕೊಳಕ್ಕಾಗತ್ತೆ? ಕರೆಕ್ಟ್. ಕಂಪ್ನಿ ಬೆಳೆದ್ರೆ ಸಾಲದು, ಕಂಪ್ನಿ ವರ್ಕ್ ಕಲ್ಚರ್ ಕೂಡ ಬೆಳಿಬೇಕು. ನಾವು ನಮ್ಮ ಕಂಪ್ನಿ ಎಂಪ್ಲಾಯೀಸ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ. ನಮ್ಮ ಬಾಸ್ ಆಕಾಶ್ ಅವರಂತೂ ಎಂಪ್ಲಾಯೀಸ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ. ನೀವು ನಮ್ಮ ಕಂಪ್ನಿ ಜಾಯ್ನ್ ಆಗಿ ನೀವು ಅಲ್ಲಿ ಏನ್ ತಗೊಂತಿದ್ದೀರೋ ಅದ್ರ ಮೇಲೆ 40% ಹೈಕ್ ಮಾಡ್ತೀವಿ. ಜೊತೆ ಕಾರ್ ಕೊಡ್ತೀವಿ. ನಿಮ್ಗೆ ಅಂತ ಸಪರೇಟ್ ಚೇಂಬರ್ ಇರುತ್ತೆ. ದೇವ್ರು ಕೊಟ್ರೆ ಒದ್ದೊದ್ದು ಕೊಡ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ ಅನ್ಸುತ್ತೆ. ನಂಗೆ ಅಂತ ಸಪರೇಟ್ ಕಾರು, ಸಪರೇಟ್ ಚೇಂಬರು ಅಂದ್ರೆ ಏನ್ ತಮಾಷೆನಾ? ತುಂಬಾ ಯೋಚನೆ ಮಾಡಬೇಡಿ. ನಮ್ಮಲ್ಲಿ ಎಂಪ್ಲಾಯ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ. ನಿಮ್ ಫ್ಯಾಮಿಲಿ ಇನ್ಸೂರೆನ್ಸ್ ನಾವೇ ಕವರ್ ಮಾಡ್ತೀವಿ. ವರ್ಷಕ್ಕೊಂದು ಫಾರಿನ್ ಟೂರ್ ಆಫರ್ ಮಾಡ್ತೀವಿ. ವಿ ಆರ್ ದ ಬೆಸ್ಟ್ ಇನ್ ಬಿಸ್ನೆಸ್. ನೀವಿಷ್ಟು ಹೇಳಿದ್ಮೇಲೆ ಯೋಚನೆ ಮಾಡೋದೇನಿರುತ್ತೆ ಸರ್? ಕೆಲಸ ಎಲ್ಲ ಕಡೆ ಒಂದೇ, ಆದ್ರೆ ನನ್ನ ಎಫರ್ಟ್ಸ್ಗೆ ಇಷ್ಟೊಂದು ರಿಟರ್ನ್ಸ್ ಇದೆ ಅಂದ್ಮೇಲೆ ನಿಮ್ ಆಫರ್ ನನಗೆ ಓಕೆ. ವಾವ್, ಸೂಪರ್. ನೀವು ನಾಳೆನೇ ಜಾಯಿನ್ ಆಗ್ಬೋದು. ಸರ್ ನಾಳೆ ಬರಕ್ಕಾಗಲ್ಲ. ಆಸ್ ಪರ್ ದ ಕಂಪನಿ ರೂಲ್ಸ್ ನಾನು ರಿಸೈನ್ ಮಾಡಿದ್ಮೇಲೆ 2 ತಿಂಗಳು ನೋಟಿಸ್ ಪೀರಿಯಡ್ ಸರ್ವ್ ಮಾಡ್ಬೇಕಾಗತ್ತೆ. ಯಾ ದಟ್ಸ್ ಓಕೆ. ಆಕ್ಚುಲಿ ನೀವಲ್ಲಿ ಇರುವಾಗ್ಲೇ ವೇದಾಂತ್ ಅವ್ರನ್ನ ನಮ್ಗೊಂದು ಕೆಲಸ ಆಗ್ಬೇಕಿತ್ತು. ನೀವು ಅದನ್ನ ಮಾಡ್ಕೊಡೋದಾದ್ರೆ 1 ವೀಕ್ ಕೆಲಸ ಮಾಡ್ಬಿಡೆ ಬಂದ್ಬಿಡಿ. ಅಲ್ಲಿ ಕಟ್ಟಾಗೋ ಸ್ಯಾಲ್ರಿನ ನಾವು ಪೇ ಮಾಡ್ತೀವಿ. ಖಂಡಿತ ಆಗ್ಬೋದು. ನಿಮ್ಮ ಎದುರು ಒಂದು ಫೈಲ್ ಇದೆ, ತಗೊಳ್ಳಿ. ಇದೇನ್ ಸರ್ ಇದು? ವೇದಾಂತ್ ಸರ್ ಹೆಸರಲ್ಲಿರೋ ಶೇರ್ಸು ನಿಮ್ ಬಾಸ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋ ತರ ಇದೆ. ಎಸ್ ಅಂತ ನೀವು ಆ ಕಂಪ್ನಿ ಬಿಟ್ಟು ಬರೋದಕ್ಕಿಂತ ಮುಂಚೆ ವೇದಾಂತ್ ಕೈಲಿ ಹೇಗಾದ್ರೂ ಮಾಡಿ ಈ ಸ್ಟ್ಯಾಂಪ್ ಪೇಪರ್ಗೆ 4 ಸಿಗ್ನೇಚರ್ ಹಾಕ್ಸ್ಕೊ ಬಂದ್ರೆ ಸಾಕು. ಸರ್ ಇದು ನೀವು ಅನ್ಕೊಂಡಷ್ಟು ಸುಲಭದ ಕೆಲಸ ಅಲ್ಲ ಸರ್. ಸಖತ್ ರಿಸ್ಕ್ ಇದೆ. ರಿಸ್ಕ್ ಇದ್ದಲ್ಲಿ ರಿವಾರ್ಡ್ ಕೂಡ ತುಂಬಾ ದೊಡ್ಡದಾಗೆ ಇರುತ್ತಲ್ವಕ್ಕಂತ. ನೀವು ಮಾಡೋ ಕೆಲಸಕ್ಕೆ ನಾವು ಸಪರೇಟ್ ಆಗಿ ಪೇ ಮಾಡ್ತೀವಿ. ಅದು ತುಂಬಾನೇ ದೊಡ್ಡ ಅಮೌಂಟ್ ಆಗಿರುತ್ತೆ. ಇದೊಂದು ಕೆಲಸ ಮಾಡ್ಕೊಡಿ. ಸರಿ ಸರ್, ಟ್ರೈ ಮಾಡ್ತೀನಿ. ಆದ್ರೆ ನಾಳೆ ನನ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನಿಮ್ ಕಂಪನಿದು ಸಪೋರ್ಟ್ ಇರುತ್ತಲ್ವಾ ಸರ್? ಖಂಡಿತ ಇರುತ್ತೆ. ಅದನ್ನೆಲ್ಲ ನಾವು ನೋಡ್ಕೋತೀವಿ. ಹಾಗಾದ್ರೆ ಸರಿ.
ಬರ್ತೀನಿ ಸರ್. ಥ್ಯಾಂಕ್ ಯು. ಸರ್, ನೀವ್ ಹೇಳ್ದಾಗೆ ಕುರಿ ಹಳ್ಳಕ್ ಬಿತ್ತು. ದೊಡ್ಡ ಸಾಮ್ರಾಜ್ಯದ ಪತನ ಈಗಿಂದಾನೇ ಶುರು. ಅಪ್ಪ, ಅತ್ತೆ ಬಂದ್ರಾ? ಹಾ ಅಮ್ಮು ಬಂದಿದ್ದಾಳೆ, ಇಲ್ಲೇ ಇದ್ದಾಳೆ. ಏನಮ್ಮ ಅಮೂಲ್ಯ, ನನ್ನ ಬಗ್ಗೆ ಇಷ್ಟೊಂದು ವಿಚಾರಿಸ್ಕೊತಾ ಇದೀಯಾ? ಕೊನೆಗೂ ಎಲ್ಲರೂ ಸೇರಿ ನಾನು ಹೇಳ್ದಂಗೆ ಮಾಡ್ಬಿಟ್ರಿ. ಆ ವೇದಾಂತ್ನ ಮದುವೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿ ಆ ಕಂಪ್ನಿ ಸೇರ್ಕೊಂಡಿದ್ಯೋ ಅಥವಾ ಆ ಕಂಪ್ನಿ ಸೇರ್ಕೊಂಡ್ಮೇಲೆ ಈ ಪ್ಲಾನ್ ಮಾಡಿದ್ಯೋ? ಇಂಥ ಕಿಲಾಡಿ ಬುದ್ಧಿ ಎಲ್ಲ ಹತ್ಕೆ ಹೇಳ್ಕೊಟ್ಲ ನಿನ್ಗೆ? ರಾಧಾ, ಅವಳು ಆಫೀಸ್ನಲ್ಲಿದ್ದಾಳೆ, ಸುಮ್ಮನೆ ಏನೇನೋ ಮಾತಾಡಿ ಅವಳು ಕೆಲಸ ಕಡಿಸ್ಬೇಡ. ಅವಳು ಬಾಸ್ನೇ ಅವಳು ಮದುವೆ ಮಾಡ್ಕೋತಾ ಇದ್ದಾಳೆ ಅಂತಂದ್ರೆ ಮುಂದೆ ಆ ಕಂಪ್ನಿಗೆ ಅವಳು ಯಜಮಾನಿ ಅಲ್ವಾ? ನಾನು ಇಷ್ಟು ಮಾತಾಡ್ಬಿಟ್ರೆ ಏನಾಗ್ಬಿಡುತ್ತೆ? ಅವಳ ಬಾಸ್ ಅವಳು ಬೈದ್ಬಿಡ್ತಾನ? ಅದು ಮದ್ವೆ ಆಗೋ ಹುಡುಗಿಗೆ ಬೈಯಕ್ಕಾಗುತ್ತೇನಣ್ಣ? ಪರವಾಗಿಲ್ಲ ಕಣೆ, ನೀನು ದೊಡ್ಡ ಮನೆ ಹುಡುಗನ ಚೆನ್ನಾಗೆ ಬುಟ್ಟಿಗೆ ಹಾಕೊಂಡಿದ್ಯಾ. ಅವತ್ತು ರೋಡಲ್ಲಿ ನಿಂತ್ಕೊಂಡು ಲಲ್ಲೆ ಹೊಡಿಬೇಕಾದ್ರೆ ಅನ್ಕೊಂಡೆ, ನಾನು ಅನ್ಕೊಂಡಿದ್ದನ್ನ ನಿಜ ಮಾಡ್ಬಿಟ್ಟೆ ಬಿಡು. ಅತ್ತೆ, ನೀವೇನ್ ಸ್ವಲ್ಪ ಹೊತ್ತು ಮನೇಲೇ ಇರ್ತೀರಾ ಅಲ್ವಾ? ಯಾಕಮ್ಮ? ಅಯ್ಯೋ ಇರಿ ಅತ್ತೆ, ನಾನು ಅಲ್ಲಿಗೆ ಬರ್ತೀನಿ. ನಿಮ್ ನೋಡಿ ತುಂಬಾ ದಿನ ಆಯ್ತು, ಅಲ್ಲೇ ಕೂತು ಒಟ್ಟಿಗೆ ಮಾತಾಡೋಣ. ಬಾ ಬಾ, ಮುಖ ನೋಡಿ ಮಾತಾಡೋದು ತುಂಬಾ ಇದೆ ನನಗೆ. ಬಾ. ಕಾದು ಕರ್ಸಿ ಹೊರ್ಸ್ಕೊಳ್ಳೋದು ಅಂದ್ರೆ ಇದೆ. ಇವತ್ತು ನೀವು ಮಾತಾಡಲ್ಲ, ನಾನ್ ಮಾತಾಡ್ತೀನಿ. ನಾನು ಒಬ್ಬರೇ ಮಾತಾಡ್ತೀನಿ. ಅವ್ರಿಗೆ ಎಬ್ಬಿ ಸವಾಸಕ್ಕೆ ಈ ಜನ್ಮದಲ್ಲಿ ಬರ್ಬಾರ್ದು, ಹಾಗೆ ಮಾಡ್ತೀನಿ. ಕೊಟೇಶನ್ ಅವ್ರು ಕಳಿಸಿರೋ ಡೇಟ್ ಒಳಗಡೆ ಕಳಿಸ್ಕೊಡ್ಬೇಡಿ. ವೇದಾಂತ್, ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಅರ್ಜೆಂಟ್ ಮನೆಗೆ ಹೋಗ್ಬೇಕಾ? ಏನಾದ್ರು ಪ್ರಾಬ್ಲಮ್ಮಾ? ನಾನು ಬರಲ್ಲ. ಬೇಡ ವೇದಾಂತ್, ಪರವಾಗಿಲ್ಲ, ನಾನೇ ಮ್ಯಾನೇಜ್ ಮಾಡ್ತೀನಿ. ಇದು ನನ್ನ ಕೆಲಸ, ನಾನೇ ಮಾಡ್ಬೇಕಾಗಿರೋ ಕೆಲಸ. ಹೀಗೆ ಇಬ್ರು ಒಟ್ಟೊಟ್ಟಿಗೆ ಕೆಲಸ ಬಿಟ್ಟು ಆಗಾಗ ಕಂಪ್ನಿಯಿಂದ ಆಚೆ ಹೋಗೋ ಬದಲು ಮದುವೆ ಆದ್ಮೇಲೆ ವರ್ಕ್ ಫ್ರಮ್ ಹೋಮ್ ಶುರು ಮಾಡ್ಬಿಡಿ. ಸರಿ, ನೀನು ಹೊರಡು. ಏನಾದ್ರು ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿ, ನಾನು ಬರ್ತೀನಿ. ಸರಿ, ಬಾಯ್. ಬಾಯ್. ಸಾರ್ಥಕ್, ಆಗ್ಲೇ ನನ್ನ ಕಾಂತಂಗ್ ಬೈದಿದ್ದಕ್ಕೆ ಅವ್ರು ತುಂಬಾ ಬೇಜಾರು ಮಾಡ್ಕೊಡ್ರು ಅಂತ ಹೇಳಿದ್ರಲ್ಲ, ಸೀರಿಯಸ್ ಬೇಜಾರು ಮಾಡ್ಕೊಡ್ರ? ಅಯ್ಯೋ ಚೇಚೆ, ಹಾಗೆಲ್ಲ ಏನಿಲ್ಲ ವೇದಾಂತ್. ಅವ್ರ ಬಗ್ಗೆ ನಿಮಗೆ ಗೊತ್ತಲ್ಲ, ನೀವೇನೇ ಬೈದ್ರು ನೀವಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಸ್ವಲ್ಪ ತರಲೆ ನಿಜ, ಆದ್ರೆ ಅವ್ರು ನಿಯತ್ತಾಗಿರೋ ತರಲೆ. ನಾವೊಬ್ಬ ಮನುಷ್ಯನ ಬಗ್ಗೆ ಏನೂ ಡೌಟ್ ಕೊಡದೆ ನಂಬೋದು ಅಂದ್ರೆ ಅದು ಕಾಂತ ಮಾತ್ರ. ನಿಜ ಸಾರ್ಥಕ್, ಅವ್ರಷ್ಟೇ ತರಲೆ ಆದ್ರೂ ಅವ್ರಿಗಿಂತ ನಂಬಿಕಸ್ತ ಸಿಗೋದಿಕ್ ಸಾಧ್ಯನೇ ಇಲ್ಲ. ನರ್ಕಡ್ ಡೋರ್ನೇ ನಾಕ್ ಮಾಡಿ ಬಂದಿರೋಳು ನಾನು. ನನಗೆಷ್ಟು ಸುಲಭವಾಗಿ ಸಾವು ಬರಲ್ಲ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಐ ವಿಲ್ ಹ್ಯಾಂಡಲ್ ದಟ್. ಸದ್ಯಕ್ಕೆ ನಾನು ನಿನಗೆ ಕಾಲ್ ಮಾಡಿದ್ದೆ ಬೇರೆ ವಿಚಾರಕ್ಕೆ. ಅದೇನೋ ವೇದಾಂತ್ನ ಸಿಗ್ಹಾಕ್ಸೋಕೆ ಪ್ಲಾನ್ ಮಾಡಿದೀನಿ ಅಂದ್ಯಲ್ಲ, ಏನಾಯ್ತದು? ನಾನೊಂದ್ಸಲಿ ಪ್ಲಾನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನ ಮಾಡೇ ಮಾಡ್ತೀನಿ ಪುಟ್ಟ. ಈಗ ವೇದಾಂತ್ ಸೆಕ್ರೆಟರಿನ ನನ್ನ ಕಡೆ ಮಾಡ್ಕೊಂಡಿದ್ದೀನಿ. ಈಗ ಅವನು ವೇದಾಂತ್ ಎಲ್ಲ ಸೆಕ್ರೆಟರಿ ಹತ್ರ ಬಾಯ್ ಬಿಡ್ತಿದ್ದಾನೆ. ವೇದಾಂತ್ ಈ ಸಲ ಸಿಗಾಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಅವ್ನು ಏನೇ ತಿಪ್ಪರ್ಲಾಕ ಹಾಕಿದ್ರು ಸರಿ, ಸಿಕ್ ಬಿದ್ದೇ ಬೀಳ್ತಾನೆ. ಅವನಿಗೆ ನಿನ್ನ ಮದುವೆ ಆಗೋದ್ ಬಿಟ್ರೆ ಬೇರೆ ಆಪ್ಷನ್ನೇ ಇರಬಾರ್ದು. ಹಾಗೆ ಮಾಡ್ತೀನಿ. ಆದ್ರೆ ಒಂದ್ ವಿಚಾರ ನೆನ್ಪಿರ್ಲಿ ಬ್ರೋ, ವೇದ್ ನನ್ನ ಹುಡುಗ, ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗ. ನೀನ್ ಏನೇ ಪ್ಲಾನ್ ಮಾಡಿದ್ರು ಅದರಿಂದ ಅವನಿಗೊಂದ್ ಸಣ್ಣ ಪ್ರಾಬ್ಲಮ್ ಕೂಡ ಆಗ್ಬಾರ್ದು. ಕಮ್ ಆನ್ ಅಹಲ್ಯ, ನಿನಗೆ ಇಷ್ಟೆಲ್ಲ ನೋವು ಕೊಟ್ಟಿರೋ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಅವ್ನು ನನಗೆ ಎಷ್ಟೇ ನೋವು ಕೊಟ್ರು ಅವನೇ ನನಗೆ ಇಷ್ಟ ಬ್ರೋ. ನಾನ್ ಅವನನ್ನೇ ಮದ್ವೆ ಆಗ್ತೀನಿ ಅಂದ್ಮೇಲೆ ಮುಂದೆ ಅವನು ನಮ್ಮವನೇ ಅಲ್ವಾ ಬ್ರೋ? ಅದು ನಿನ್ ತಲೆಯಲ್ಲಿರ್ಲಿ. ಆಯ್ತು ಪುಟ್ಟ, ನಿಂಗೆ ಏನಿಷ್ಟನೋ ಹೇಗಿಷ್ಟನೋ ಹಾಗೆ ನಡೆಯುತ್ತೆ. ನಿನ್ನ ಮತ್ತೆ ವೇದಾಂತನ ಮದ್ವೆ ನಡೆದೇ ನಡೆಯುತ್ತೆ. ಓಕೆ ಅಣ್ಣ.
ಬಾಸ್ ಇದರಲ್ಲಿ ಸ್ವಲ್ಪ ಬಿಲ್ಸು ಮತ್ತೆ ಹೊಸ ಕಂಪನಿಗಳ ಜೊತೆ ಟೈ ಅಪ್ ಆಗಿರೋ ಅಗ್ರಿಮೆಂಟ್ಸ್ ಎಲ್ಲ ಇದೆ, ಇದಕ್ಕೆ ಸೈನ್ ಹಾಕಬೇಕಿತ್ತು. ನಾನು ಆಗಿಂದ ನಿಮ್ಮನ್ನ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ನೀವು ರೆಸ್ಪಾಂಡೇ ಮಾಡ್ತಿಲ್ಲ. ಬಂದು ವಿಚಾರಿಸಿದ್ರೆ ನೀವು ಆಫೀಸಲ್ಲಿ ಇಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗಿದ್ರಿ? ಅದು ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು, ಅದಕ್ಕೆ ಡ್ಯೂಟಿ ಟೈಮಲ್ಲಿ ಆಚೆ ಹೋಗಿದ್ದೆ. ಇವತ್ತು ಗ್ಯಾಲಕ್ಸಿ ಎಂಟರ್ಪ್ರೈಸಸ್ ಡೀಲ್ನ ಫೈನಲೈಸ್ ಮಾಡಬೇಕು, ಹಾಗೆ ಸಾಫ್ಟ್ ಕಾಪಿ ಕೂಡ ಅವ್ರಿಗೆ ಮೇಲ್ ಮಾಡಬೇಕು. ಅಂಡ್ ನಮ್ಮ ಇನ್ವಾಯ್ಸ್ ಕೊಟೇಶನ್ ಕೂಡ ಅವ್ರಿಗೆ ಇವತ್ತೇ ಮೇಲ್ ಮಾಡಬೇಕು, ರೈಟ್? ಹೌದು ಬಾಸ್, ಇದರಲ್ಲಿ ಎಲ್ಲ ರೆಡಿ ಇದೆ. Vijayasantam, Nikhila Satyam, Nikhila Satyam.